ಪಂಜಾಬ್ ಕಿಂಗ್ಸ್ ಮತ್ತು ವರ್ಸಸ್ ನಮ್ಮ ಸನ್ರೈಸರ್ಸ್ ಇವರಲ್ಲಿ ಯಾರು ಗೆದ್ದರೂ ಅವ್ರು ಫಸ್ಟ್ ಆಗೋ ಸಾಧ್ಯತೆಗಳಿದಾವೆ. ಈಗಾಗಲೇ ಪಂಜಾಬ್ ಕಿಂಗ್ಸ್ ಫಸ್ಟ್ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸನ್ರೈಸರ್ಸಲ್ಲಿ ಅಭಿಷೇಕ್ ಶರ್ಮಾ ಅಂತ ಆಟಗಾರರು, ಟ್ರಾನಿಸ್ ಹೆಡ್ ಮತ್ತು ಅದೇ ಕಾಲಕ್ಕೆ ಇಶಾನ್ ಕಿಶನ್, ಹೆನ್ರಿಚ್ ಕ್ಲಾಸನ್, ನಿತೀಶ್ ಕುಮಾರ್ ರೆಡ್ಡಿ, ಅನಿಕೇತ್ ವರ್ಮಾ ಇಂಥೆಲ್ಲ ಬಲಿಷ್ಠ ಬ್ಯಾಟ್ಸ್ಮನ್ಗಳಿದ್ದಾರೆ ಸನ್ರೈಸರ್ಸಲ್ಲೇ. ಅವರು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹಾಗಂತೇಳಿ ಪಂಜಾಬ್ ಕಿಂಗ್ಸ್ ಕಡಿಮೆ ಇರ್ತಲ್ಲ, ಅವರು ಜಬರ್ದಸ್ತಾಗಿ ಆಟ ಆಡಿದ್ದಾರೆ ಇಲ್ಲಿವರೆಗೆ. ಈಗ ಆಡೋ ಸಾಧ್ಯತೆ ಲಾಸ್ಟ್ ಟೈಮ್ ಅಂತ ರನ್ನರಪ್ ಆಗಿದ್ದರು ಅವರು ಪಂಜಾಬ್ ಕಿಂಗ್ಸು. ಈ ಸಲ ಈ ಕಪ್ಪನ್ನು ಬಗೆಯುವಂಥ ಎಲ್ಲ ಒಂದು ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅಂದ್ಕೊಂಡಷ್ಟು ಯಾವುದು ಸುಲಭವಿಲ್ಲ. ಆದರೆ ಇವತ್ತಿನ ಮ್ಯಾಚ್ ಸಾಯಂಕಾಲ 7 ಆಗೋದು. ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಇದರಲ್ಲಿ ಯಾರು ಗೆಲ್ಬೋದು, ಯಾರು ಸೋಲ್ಬೋದು, ಹೈದರಾಬಾದ್ ನಡೆಯುವಂಥದ್ದು. ಇದನ್ನು ಈಗಾಗಲೇ ಬೆಟ್ಟಿಂಗ್ ಆಡೋರಂತೆ ಬೆಟ್ ಕಟ್ತಾ ಇರ್ತಾರೆ. ಇದಕ್ಕಿಷ್ಟು ಅಂತೇಳಿ ಏನು ಮಾಡೋದು. ಈ ಕ್ರಿಕೆಟ್ ಒಂದು ಒಳ್ಳೆಯ ಆಟ, ಅದರ ಜೊತೆಗೆ ಬೆಟ್ಟಿಂಗ್ ಅಂತ ಒಂದಿಷ್ಟು ಅವ್ಯವಹಾರ ನಡೆಯೋದನ್ನು ನೋಡಿದಾಗ ಈ ಕ್ರಿಕೆಟ್ ನಮಗೆ ಬೇಕಾ ಅಂತ ಹಲವು ಸಲ ಅನಿಸಿದ್ರು. ಯಾರೋ ಮಾಡೋ ತಪ್ಪಿಗೆ ಯಾಕೆ ಶಿಕ್ಷೆ ಅನ್ನುವಂಥ ಮಾತು. ಆ ದಿಶೆಯಲ್ಲೇ ಇವತ್ತಿನ ಮ್ಯಾಚ್ ಈ ಇಬ್ಬರ ಮಧ್ಯದಲ್ಲಿ ಫಸ್ಟ್ ಕಾಂಪಿಟೇಷನ್ ಅದ. ಈಗಾಗಲೇ 13 ಅಂಕಗಳು ತೆಗೆದುಕೊಂಡಂತಹ ನಮ್ಮ ಕಿಂಗ್ಸ್ ಇದ್ದಂಥವ್ರು ಕಾಯ್ಕೊಂಡು ಹೋಗ್ಬೋದು ಅಂತದ. ಅದರಲ್ಲಿ ಸುಲಭವಾಗಿ ಬಿಟ್ಟುಕೊಡೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಅಭಿಷೇಕ್ ಶರ್ಮಾ ಆಲ್ರೆಡಿ ಅವರಿದ್ದಂಥವ್ರು ಏನಪ್ಪ ಅಂದ್ರೆ ನಿಮಗೆ ಗೊತ್ತದ ಆರೆಂಜ್ ಕ್ಯಾಪ್ ಪಡ್ಕೊಂಡಿದ್ದಾರೆ. ಆದರೆ ಇವತ್ತು ಚೇಂಜ್ ಆಗ್ಯದ. ಇವತ್ತು ಮತ್ತು ರಾಹುಲ್ ಡಿಶ್ ಅವರು 445 ರನ್ ಹೊಡೆದ, ಮತ್ತು ಅದನ್ನು ತಾವು ತೊಗೊಂಡಿದ್ದಾರೆ. ಕಾಂಪಿಟೇಷನ್ ಭಾರಿ ಅದ. ವಿಶೇಷವಾಗಿ KL ರಾಹುಲ್ಗೆ ಮತ್ತು ಅದೇ ಕಾಲಕ್ಕೆ ನಮ್ಮ ಅಭಿಷೇಕ್ ಶರ್ಮಾ ಅವರು ಇಬ್ಬರು ಒಳ್ಳೆಯ ಬ್ಯಾಟ್ಸ್ಮನ್ಗಳು, ಒಳ್ಳೆಯ ಆಟಗಾರರು. ಮತ್ತು ಇನ್ನೇನು ಅದೇ ಕಾಲಕ್ಕೆ ಈ ಪರ್ಪಲ್ ಕ್ಯಾಪ ಭುವನೇಶ್ವರ್ ಕುಮಾರ್ಗೆ RCB 17 ವಿಕೆಟ್ ಪಡೆದಿದ್ದಾರೆ ಅವರು. ಉಳಿದವರೇನು ಯಾಕೋ ಅವ್ರದ್ದು ಆಟಕ್ಕೆ ಆಗ್ತಾಯಿಲ್ಲ, ರೆಗ್ಯುಲರ್ ಅವ್ರು ಕಂಟಿನ್ಯೂ ಅದ. ಇವೆಲ್ಲ ಈಗ ನಡೆದಂಥ ಘಟನೆಗಳು ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ಅದ 2026ರಲ್ಲಿ